ನನ್ನ ಆತ್ಮೀಯ ಬಳಗದ ಬಂಧುಗಳೇ, ತಮಗೆಲ್ಲರಿಗೂ ಶುಭೋದಯ ಹಾಗೂ ನಮಸ್ಕಾರ. ಬಂಧುಗಳೇ, ಈ ದಿನ ನಿಮ್ಮ ಮುಂದೆ ಬಂದು ನಾನು ಈ ಒಂದು ಅಂಕಣವನ್ನು ನಿಮ್ಮ ಮುಂದೆ ಸಾದರಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಬಳಗದ ಅಡ್ಮಿನ್ಗಳಾದ ಶ್ರೀಮಾನ್ ಸುಬ್ಬಣ್ಣನವರು, ಶ್ರೀಮಾನ್ ಮಧುಸೂದನ್ ರವರು ಹಾಗೂ ಶ್ರೀಮತಿ ರಮ್ಯಾ ಮತ್ತು ಶ್ರೀಮತಿ ವೀಣಾ ಶ್ರೀಧರ್ ಮೂರ್ತಿಯವರಿಗೆ ಮೊದಲಿಗೆ ನಾನು ನನ್ನ ಅನೇಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ಈ ಬಳಗದಲ್ಲಿ ಎಲ್ಲ ವಯೋಮಾನದ ಸದಸ್ಯರ ಸಮ್ಮಿಳಿತವಿದೆ. ಈ ಅಂಕಣದ ಉದ್ದೇಶ ತಾವು ಮಕ್ಕಳೊಂದಿಗೆ, ಕೆಲವರು ಮೊಮ್ಮಕ್ಕಳೊಂದಿಗೆ ನಲಿಯುವ, ಆನಂದಿಸುವ ಸದಾವಕಾಶವನ್ನು ಪಡೆದಿರುತ್ತೀರಿ. ಅವರಿಗೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಹಿರಿಯರಿಂದ ಕೆಲವು ಗುಣಗಳು ಬರಬೇಕಾಗಿದೆ. ಗುಬ್ಬಚ್ಚಿ ಗುಡಿನ ಆಶಯವೇನೆಂದರೆ, ಗುಬ್ಬಚ್ಚಿಯು ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಹೊರ ಬಂದ ನಂತರ ಅಲ್ಲಿಂದ ಹಿಡಿದು ಅದು ಸ್ವತಂತ್ರವಾಗಿ ರೆಕ್ಕೆ ಬೆಳೆದು ಬಾನೆಗೆ ಹಾರಿ ತನ್ನ ಸ್ವತಂತ್ರ ಜೀವನವನ್ನು ನಡೆಸುವವರೆಗೂ ಗೂಡಿನಲ್ಲಿ ಕಲಿಯುವ ಕೆಲವು ಮೂಲಭೂತ ಜೀವನ ನಿರ್ವಹಣಾ ಸೂತ್ರಗಳಿದೆ. ತನ್ನ ಶತ್ರುಗಳಿಂದ ರಕ್ಷಣೆ ಪಡೆಯುವುದು, ಆಹಾರವನ್ನು ಸಂಪಾದಿಸುವುದು, ಬಾನಲ್ಲಿ ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಹಾರುವುದು, ಇಂತಹ ಮೊದಲಾದ ಮೂಲಭೂತ ಜೀವನ ನಿರ್ವಹಣಾ ಸೂತ್ರಗಳನ್ನು ತನ್ನ ತಾಯಿ ಗುಬ್ಬಿಯು ಅನೌಪಚಾರಿಕವಾಗಿ ಕಲಿಸಿ ತರಬೇತುಗೊಳಿಸಿ ನಂತರ ಬಾನಿಗೆ ಹಾರಿ ಹೋಗುತ್ತದೆ. ಅಂತೆಯೇ ಮಾನವರಲ್ಲೂ ಒಂದು ಕೂಸು ಹುಟ್ಟಿ ಅದು ಸ್ವತಂತ್ರವಾಗಿ ಬದುಕಲು ಮನೆಯಲ್ಲಿಯೇ ಸಂಸ್ಕಾರ, ಸಂಸ್ಕೃತಿ, ಕೂಡಿ ಬಾಳುವಿಕೆ, ಸಮಾಜದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವುದು ಹಾಗೂ ಆ ಸಮಾಜಕ್ಕೆ ಹೊಂದಿ ಬದುಕುವ ಅನೇಕ ಮೂಲಭೂತ ಜೀವನ ಕಲೆಗಳನ್ನು ಹಿರಿಯರು ಕಲಿಸಬೇಕಾಗುತ್ತದೆ. ಇದಕ್ಕೆ ಅನುಕೂಲವಾಗುವಂತೆ ಬಂಧುಗಳೇ, ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೆ ತಿಳಿಸಲು ಅನುಕೂಲವಾಗುವಂತೆ ನಾನು ಕೆಲವು ಸುಲಭೋಪಾಯಗಳನ್ನು ಈ ಅಂಕಣದ ಮೂಲಕ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಪ್ರತಿ ಶನಿವಾರ ಮಕ್ಕಳಿಗಾಗಿಯೇ ಮೀಸಲಾದ ದಿನದಲ್ಲಿ ಈ ಅಂಕಣವನ್ನು ನಾನು ಪ್ರಚುರಪಡಿಸುತ್ತೇನೆ. ಮೊದಲಿಗೆ ಒಂದು ಗಣೇಶ ಸ್ತುತಿಯೊಂದಿಗೆ ಈ ಅಂಕಣವನ್ನು ಪ್ರಾರಂಭಿಸೋಣ. ಏಕೆಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾದರೂ ವಿಘ್ನ ವಿನಾಯಕನನ್ನು ಪ್ರಾರ್ಥಿಸಿ ವಿಘ್ನಗಳಿಲ್ಲದಂತೆ ನಡೆಯೋಣ ಎಂಬುದೇ ನನ್ನ ಆಶಯವಾಗಿದೆ. ಬನ್ನಿ ಮಕ್ಕಳೇ ಹಾಗೂ ಹಿರಿಯರೇ, ನನ್ನೊಂದಿಗೆ ನೀವು ಈ ಶ್ಲೋಕವನ್ನು ಪ್ರಾರಂಭಿಸಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಇದರ ಅರ್ಥ, ವಕ್ರವಾದ ದಂತವುಳ್ಳವನು, ದೊಡ್ಡ ಆಕಾರದ ಶರೀರವುಳ್ಳವನು, ಕೋಟಿ ಸೂರ್ಯರ ಪ್ರಕಾಶದ ತೇಜವು ಯಾರಲ್ಲಿರುವುದೋ ಆ ವಿಘ್ನ ಹರ್ತ ಶ್ರೀ ಗಜಾನನಿಗೆ ಕಾರ್ಯಸಿದ್ಧಿಯಾಗಲು ನಾನು ನಮಸ್ಕರಿಸುತ್ತಿದ್ದೇನೆ. ಬಂಧುಗಳೇ, ಈ ದಿನ ನಾನು ಮೊದಲು ಒಂದು ಪುಟ್ಟ ಕಥೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಈಗ ಎಲ್ಲರೂ ಕತೆ ಕೇಳೋಣ. ಮಕ್ಕಳೇ, ಹಿರಿಯರೇ, ಕಥೆಯನ್ನು ಕೇಳುತ್ತಾ ಎಲ್ಲರೂ ಆಲಿಸುತ್ತಾ ಮಧ್ಯದಲ್ಲಿ ಹೂ ಎಂದು ನನಗೆ ಉತ್ಸಾಹವನ್ನು ಕೊಡುತ್ತೀರಿ. ಕತೆ ಪ್ರಾರಂಭಿಸುತ್ತಿದ್ದೇನೆ. ಒಂದು ಊರಿನಲ್ಲಿ ಒಬ್ಬ ಬೇಟೆಗಾರನಿದ್ದ. ಅವನು ಕಾಡಿನಲ್ಲಿ ಹಕ್ಕಿಗಳನ್ನು ಹಿಡಿದು ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಪ್ರತಿ ಸಲ ಪಾರಿವಾಳ, ಗಿಳಿ, ಗುಬ್ಬಿಗಳು ಮುಂತಾದ ಹಕ್ಕಿಗಳನ್ನು ಹಿಡಿದು ಮಾರಿ ಬೇಜಾರಾಗಿದ್ದ. ಅವನೊಮ್ಮೆ ವಿಶೇಷ ಹಕ್ಕಿಯನ್ನು ಹಿಡಿದು ಮಾರಿ ಹಣ ಸಂಪಾದಿಸಬೇಕೆಂದು ಅಂದುಕೊಂಡ. ಹಕ್ಕಿ ಹಿಡಿಯಲು ಹೊರಟವನು ವಿಶೇಷವಾದ ಹಕ್ಕಿ ಹಿಡಿಯಲೇಬೇಕೆಂಬ ಛಲದಿಂದ ದಟ್ಟ ಕಾಡಿನಲ್ಲಿ ತುಂಬಾ ದೂರದವರೆಗೂ ಹೋದ. ದಾರಿಯಲ್ಲಿ ಅವನಿಗೆ ಪಾರಿವಾಳ, ಗಿಳಿಗಳು ಎದುರಾದರೂ ಅವುಗಳನ್ನು ಹಿಡಿಯದೆ ಕಾಡಿನೊಳಗೆ ಹೋಗುತ್ತಲೇ ಇದ್ದನು.
ಅವನಿಗೆ ವಿಶೇಷವಾದ ಧ್ವನಿಯಲ್ಲಿ ಕೂಗುತ್ತಿದ್ದ ಹಕ್ಕಿಯ ಕೂಗು ಕೇಳಿಸಿತು. ಅದು ಟುವಿ 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 ಎಂದು ಇಂಪಾಗಿ ಹಾಡುತ್ತಿತ್ತು. ಓಹ್, ಎಂತಹ ಮಧುರವಾದ ಧ್ವನಿ ಎಂದುಕೊಂಡ ಆತ. ಅವನು ಅಲ್ಲಿಯವರೆಗೂ ಆ ತರದ ಧ್ವನಿಯ ಹಕ್ಕಿಯನ್ನು ನೋಡಿಯೇ ಇರಲಿಲ್ಲ. ಇದರ ಧ್ವನಿಯೇ ಇಷ್ಟು ದೊಡ್ಡದಿದೆ, ಇನ್ನು ಆ ಹಕ್ಕಿ ಇನ್ನೆಷ್ಟು ದೊಡ್ಡದಿರಬೇಡ. ಇವತ್ತು ನನಗೆ ಅದೃಷ್ಟ ಕುಲಾಯಿಸಿತು. ಹೇಗಾದರೂ ಆ ಹಕ್ಕಿಯನ್ನು ಹಿಡಿದು ಹೆಚ್ಚಿನ ಬೆಲೆಗೆ ಮಾರಲೇಬೇಕೆಂದು ಆತ ನಿರ್ಧರಿಸಿದ. ಆ ಧ್ವನಿ ಬಂದ ಕಡೆಯೇ ಬೇಟೆಗಾರ ನಿಧಾನವಾಗಿ ಹೋಗಲಾರಂಭಿಸಿದ. ಹೋಗುತ್ತಾ ಹೋಗುತ್ತಾ ಧ್ವನಿ ಇನ್ನಷ್ಟು ಹತ್ತಿರವಾಗುತ್ತಾ ಬಂತು. ಧ್ವನಿ ಬರುತ್ತಿದ್ದ ದಿಕ್ಕಿನಿಂದ ಹಕ್ಕಿ ಇಷ್ಟೇ ದೂರದಲ್ಲಿರಬಹುದೆಂದು ಆತ ಅಂದಾಜಿಸಿದ್ದ. ಧ್ವನಿಯನ್ನೇ ಹಿಂಬಾಲಿಸಿದವನಿಗೆ ಒಂದು ಪೊದೆ ಕಾಣಿಸಿತು. ಹಕ್ಕಿಯ ಧ್ವನಿ ಅಲ್ಲಿಂದಲೇ ಬರುತ್ತಿತ್ತು. ಸರಿ, ಇಲ್ಲೇ ಇದೆ ಹಕ್ಕಿ ಎಂದು ಮೆಲ್ಲನೆ ಹೋಗಿ ಬಲೆ ಬೀಸಿದ. ನಿಧಾನವಾಗಿ ಬಲೆ ಎಳೆದುಕೊಂಡವನಿಗೆ ಆಶ್ಚರ್ಯ ಕಾದಿತ್ತು. ದೊಡ್ಡ ಬಲೆಯಲ್ಲಿ ಸಣ್ಣ ಹಕ್ಕಿ ಸಿಕ್ಕಿತ್ತು. ಅಯ್ಯೋ, ನನ್ನ ಬುದ್ಧಿಗೆ ಏನೆನ್ನಬೇಕು. ಧ್ವನಿ ದೊಡ್ಡದಿದ್ದರೆ ಹಕ್ಕಿಯು ದೊಡ್ಡದಿರಬಹುದೆಂದು ತಿಳಿದಿದ್ದೇನಲ್ಲ. ದೊಡ್ಡ ಧ್ವನಿಯ ಚಿಕ್ಕ ಹಕ್ಕಿ ಹಿಡಿದೆನಲ್ಲ. ಛೆ, ಇವತ್ತು ನಾನು ಮೋಸ ಹೋದೆ. ಇನ್ನು ಮುಂದೆ ಹೀಗೆ ಧ್ವನಿಯ ಬೆನ್ನತ್ತಿ ಹೋಗಬಾರದೆಂದು ತೀರ್ಮಾನಿಸಿದ. ಆಗಲೇ ಕತ್ತಲಾಗುತ್ತಾ ಬಂದಿದ್ದರಿಂದ ಬರಿಗೈಯಲ್ಲೇ ಮನೆಗೆ ಹಿಂದಿರುಗಿದ. ನೋಡಿ ಮಕ್ಕಳೇ, ಈ ಕಥೆಯ ನೀತಿ ಏನೆಂದರೆ, ಕೇಳಿದ್ದು ನೋಡಿದ್ದು ಕೆಲವೊಮ್ಮೆ ಸುಳ್ಳಾಗಬಹುದು. ನಿಧಾನವಾಗಿ ಯೋಚಿಸಿದಾಗ ಮಾತ್ರ ನಮಗೆ ನಿಜದ ಅರಿವಾಗುವುದು. ತಿಳಿಯಿತಾ ಮಕ್ಕಳ? ಎಲ್ಲರಿಗೂ ಕತೆ ಇಷ್ಟವಾಯಿತಾ? ನಮಸ್ಕಾರ ಬಂಧುಗಳೇ, ಮಕ್ಕಳೇ. ನಾನು ಪುನಃ ಮುಂದಿನ ವಾರ ಕೆಲವು ಮಾಹಿತಿಗಳೊಂದಿಗೆ ನಿಮ್ಮನ್ನು ಸಂದರ್ಶಿಸುತ್ತೇನೆ. ಬರಲೇ ಮಕ್ಕಳಿಗೆಲ್ಲ ಟಾಟಾ. ಬರಲೇ ಮಕ್ಕಳ, ನಮಸ್ಕಾರ.